ನಾವೇನು ಇದು ಲಾಭಕ್ಕಾಗಿ ಮಾಡಿದಂಥ ಶಾಲೆ ಅಲ್ಲ, ನಾವು ಇದು ಏನಿದ್ರು ಸೇವೆಗಾಗಿ ಮಾಡಿರೋಂಥ ಶಾಲೆ. ಆ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದರೂ ಒಂದು ಉತ್ತಮ ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ನಾವು 1985ನೇ ಸಾಲಿನಲ್ಲಿ, ಅಂದರೆ ಇಲ್ಲಿಗೆ 40 ವರ್ಷಗಳು ಪೂರ್ಣಗೊಂಡಿದೆ, ಅಂದು ಒಂದು ಚಿಕ್ಕ ಕೊಠಡಿಯಲ್ಲಿ 18 ಮಕ್ಕಳೊಂದಿಗೆ ಪ್ರಾರಂಭವಾದ ಶಾಲೆ ಈಗ 40 ವರ್ಷಗಳನ್ನು ಪೂರೈಸಿ 4000 ಮಕ್ಕಳಿಗಿಂತ ಅತಿ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಾವು ಕೊಟ್ಟಂಥ ಸಂಸ್ಕಾರ, ನಮ್ಮ ಧರ್ಮ ಪ್ರೇರೇಪಣೆ, ನಮ್ಮ ನಿಷ್ಠೆ. 50ನೇ ವರ್ಷಕ್ಕೆ ನಾವು ಇದನ್ನು ಒಂದು ಯೂನಿವರ್ಸಿಟಿ ಕೂಡ ಮಾಡಬೇಕು ಅಂಥೇಳಿ ಈಗಾಗಲೇ ಜಾಗವನ್ನು ಎಲ್ಲ ಮಾಡ್ತಾ ಇದ್ದೇವೆ. 2024-25ನೇ ಸಾಲಿನ ಸಿಬಿಎಸ್ಇ ವಿಭಾಗದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಹೊರಬಂದಿದ್ದು, ಆನೇಕಲ್ ತಾಲೂಕಿನ ಗುಡ್ಡಹಟ್ಟಿ ಗೇಟ್ ಬಳಿ ಇರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯು ಸಿಬಿಎಸ್ಇ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದೆ. ಇನ್ನು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಸುಮಾರು 160 ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆ ಬರೆದಿದ್ದು, ಅದರಲ್ಲಿ ಧನುಷ್ ಎಂಬ ವಿದ್ಯಾರ್ಥಿ 97.2% ಅಂಕ ಪಡೆದು ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಹಾಗೆ 42 ವಿದ್ಯಾರ್ಥಿಗಳು ಅತ್ಯುನ್ನತ ಅಂಕ ಪಡೆದರೆ ಸುಮಾರು 98 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯು ಸಿಬಿಎಸ್ಇ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥರು ಆದ ನಾಗರಾಜ್ ರವರು ಹಾಗೂ ಅಧ್ಯಾಪಕ ವರ್ಗದವರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಶುಭ ಕೋರಲಾಗಿದೆ. ಇನ್ನು ಈ ವೇಳೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮುಖ್ಯಸ್ಥರು ಆದ ನಾಗರಾಜ್ ರವರು ಮಾತನಾಡಿ, ಸೇವೆ ಮಾಡುವ ಉದ್ದೇಶದಿಂದ ಜೊತೆಗೆ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಎಂಬುವ ಪರಿಕಲ್ಪನೆಯಲ್ಲಿ ಕಳೆದ 40 ವರ್ಷಗಳ ಹಿಂದೆ ಚಿಕ್ಕದಾಗಿ ಶಾಲೆಯನ್ನು ಪ್ರಾರಂಭಿಸಲಾಗಿದ್ದು, ಅಂದು 16 ಜನ ಇದ್ದ ವಿದ್ಯಾರ್ಥಿಗಳು ಇಂದು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಈಗ 4000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಶಾಲೆಯ ಹೆಸರಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭಿಸಬೇಕು ಎಂಬುವ ಕನಸು ಕಂಡಿದ್ದೀವಿ ಎಂದಿದ್ದಾರೆ. ಇನ್ನು ಸ್ಥಳದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಶ್ರೀಮತಿ ಉಷಾ ನಾಗರಾಜ್, ಅನಿತಾ ಬಾಜಪೇಯಿ ಮತ್ತು ಅಧ್ಯಾಪಕ ವರ್ಗದವರು ಮತ್ತು ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2024-25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸಿಬಿಎಸ್ಇ 10ನೇ ತರಗತಿ ವಿದ್ಯಾರ್ಥಿಗಳು ಸುಮಾರು 180 ಜನ ಇದ್ದರು. 180 ಜನದಲ್ಲಿ 180 ಜನ ಉತ್ತೀರ್ಣ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 100ಕ್ಕೆ 100 ಫಲಿತಾಂಶ ತಂದುಕೊಟ್ಟು ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 65%ಗಿಂತ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ, ಅಂದರೆ ಅತಿ ಉತ್ತಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಉಳಿದೆಲ್ಲ ಮಕ್ಕಳು ಮೊದಲನೇ ದರ್ಜೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಈ ನಮ್ಮ ಶಾಲೆಗೆ ಕೀರ್ತಿ ತಂದುಕೊಟ್ಟಂಥ ಆ ಎಲ್ಲ ಮಕ್ಕಳಿಗೂ ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಪೋಷಕರಿಗೂ ಮತ್ತು ನಮ್ಮ
ಸಂಸ್ಥೆಯ ಉಪಾಧ್ಯಾಯನಿರಿಗೂ ಸಹ ನಾನು ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿಯೂ ಸಹ ನಮ್ಮ ಶಾಲೆಯಲ್ಲಿ ಇದೇ ರೀತಿಯಾದ ಉತ್ತಮ ಫಲಿತಾಂಶ ಸಂಸ್ಕಾರ ನೀಡಿ ನಾವು ದೇಶದ ಉನ್ನತಿಗೆ ನಮ್ಮ ಮಕ್ಕಳನ್ನು ತಯಾರಿ ಮಾಡುವುದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದು ನಮ್ಮ ಶಾಲೆ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆಯೋದಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ. ದಯವಿಟ್ಟು ಎಲ್ಲ ಪೋಷಕ ಬಂಧುಗಳು ನಮ್ಮ ಶಾಲೆಯ ಬಗ್ಗೆ ನೀವು ವಿಚಾರ ಮಾಡಿ ನಮ್ಮ ಶಾಲೆಗೆ ದಾಖಲಾತಿ ಮಾಡಲು ತಮ್ಮ ಮಕ್ಕಳನ್ನು ಯಾರೇ ಇದ್ದರೂ ಬಂದು ವಿಚಾರಿಸಿ ದಾಖಲಾತಿ ಮಾಡಲು ತಾವೆಲ್ಲರೂ ಸಹಕರಿಸಬೇಕೆಂದು ನಾನು ಭಾವಿಸುತ್ತೇನೆ. ಇದೇ ರೀತಿಯಾಗಿ 15 ದಿನಗಳ ಹಿಂದೆ PU ಫಲಿತಾಂಶವೂ ಸಹ ಬಂದಿತ್ತು. ಆವತ್ತೂ ಸಹ ನಾನು ಇದೇ ಮಾಧ್ಯಮಗಳಲ್ಲಿ ಮಾತಾಡಿದ್ದೆ. PUC ಫಲಿತಾಂಶ ಸುಮಾರು 600 ಮಕ್ಕಳಿಗೆ 600 ಮಕ್ಕಳು ಉತ್ತೀರ್ಣರಾಗಿ ಅದರಲ್ಲೂ 60% ಹೆಚ್ಚು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂದರೆ ಡಿಸ್ಟಿಂಕ್ಷನ್ಸಲ್ಲಿ ಪಾಸಾಗಿದ್ದಾರೆ. ಉಳಿದೆಲ್ಲ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಅದೇ ಆ ಮಕ್ಕಳಿಗೂ ಮತ್ತು ಆ ಪೋಷಕರಿಗೂ ಆ ಉಪಾಧ್ಯಾಯ ವೃಂದದವರೆಗೂ ನಾನು ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಕೊಡುಗೆ ಕೊಡ್ತಾರೆ. ಏಕೆ ಸಾಧ್ಯ ಸರ್? ತಾಲೂಕಲ್ಲಿ ಒಂದು ವಿಭಿನ್ನ ಇದೆ ಈ ಶಾಲೆ ಸಮಾಜಕ್ಕಾಗಿ ದೇಶಕ್ಕಾಗಿ ಏನಾದರೂ ಒಂದು ಉತ್ತಮ ಕೆಲಸ ಮಾಡೋ ಒಂದು ನಿಟ್ಟಿನಲ್ಲಿ ನಾವು 1985ನೇ ಸಾಲಿನಲ್ಲಿ ಅಂದರೆ ಇಲ್ಲಿಗೆ 40 ವರ್ಷಗಳು ಪೂರ್ಣಗೊಂಡಿದೆ. ಅಂದು ಒಂದು ಚಿಕ್ಕ ಕೊಠಡಿಯಲ್ಲಿ 18 ಮಕ್ಕಳೊಂದಿಗೆ ಪ್ರಾರಂಭವಾದ ಶಾಲೆ ಈಗ 40 ವರ್ಷಗಳನ್ನು ಪೂರೈಸಿ 4000 ಮಕ್ಕಳಿಗಿಂತ ಅತಿ ಹೆಚ್ಚು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಾವು ಕೊಟ್ಟಂಥ ಸಂಸ್ಕಾರ, ನಮ್ಮ ಧರ್ಮ ಪ್ರೇರೇಪಣೆ, ನಮ್ಮ ನಿಷ್ಠೆ ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕ ಬಂಧುಗಳು ಪೋಷಕರು ನಮ್ಮ ಶಾಲೆಯ ಮೇಲೆ ಇಟ್ಟಂಥ ಒಂದು ನಂಬಿಕೆ ನಮ್ಮನ್ನು ಈ ಮಟ್ಟಕ್ಕೆ ಕರೆದುಕೊಂಡು ಹೋಗಿದೆ. ಮುಂದಿನ ದಿನಗಳಲ್ಲೂ ಇನ್ನೂ ಉತ್ತಮ ಮಟ್ಟದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಕೊಟ್ಟು ಬಹುಶಃ ಇನ್ನೊಂದು 50ನೇ ವರ್ಷಕ್ಕೆ ನಾವು ಇದನ್ನು ಒಂದು ಯೂನಿವರ್ಸಿಟಿ ಕೂಡ ಮಾಡಬೇಕು ಅಂಥೇಳಿ ಈಗಾಗಲೇ ಜಾಗವನ್ನು ಎಲ್ಲ ಮಾಡ್ತಾ ಇದ್ದೇವೆ. ನಾವು 50ನೇ ವರ್ಷಕ್ಕೆ ಒಂದು ಯೂನಿವರ್ಸಿಟಿ ಮಾಡಿ ಈ ನಮ್ಮ ಶಾಲೆಯ ಕೀರ್ತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಅಲ್ಲ ನಮ್ಮ ರಾಜ್ಯದಲ್ಲೇ ಉತ್ತಮ ಮಟ್ಟಕ್ಕೆ ತರಬೇಕೆಂದು ನಾವು ಕಡಿಮೆ ಫೀಸು ಅಂತ ನಾವು ಅಂದುಕೊಳ್ತೀವಿ. ಆದರೆ ನಮಗಿಂತ ಕಡಿಮೆ ಮಾಡೋರು ಇರ್ಬೋದು. ಆದರೆ ಇರೋದರಲ್ಲಿ ಸ್ವಲ್ಪ ಕಡಿಮೆ ಹಣದಲ್ಲಿ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಸಹಕಾರ ಆಗಲಿ ಅಂತ ಅಥವಾ ಇರೋ ಫೀಸ್ನಲ್ಲೂ ಸ್ವಲ್ಪ ಕೆಲವರಿಗೆ ಬಡಬಗ್ಗರಿಗೆ ಡಿಸ್ಕೌಂಟು ಅದೆಲ್ಲ ಕೊಟ್ಕೊಂಡು ನಾವೇನು ಇದು ಲಾಭಕ್ಕಾಗಿ ಮಾಡಿದಂಥ ಶಾಲೆ ಅಲ್ಲ. ನಾವು ಇದು ಏನಿದ್ರು ಸೇವೆಗಾಗಿ ಮಾಡಿರೋಂಥ ಶಾಲೆ. ಆ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಸೇವೆಗೆ ಎಷ್ಟು ಬೇಕೋ ಅಷ್ಟು ಸಹಕಾರ ಜನಗಳಿಂದ ಸಿಗ್ತಾ ಇದೆ. ಅದೇ ಸಹಕಾರದಲ್ಲಿ ನಾವು ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ಈ ಶಾಲೆ ಉನ್ನತಿಗೆ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ತೆ. ನಾನು SVVN ಸ್ಕೂಲಲ್ಲಿ ಈ ವರ್ಷ 2024-25ನೇ ಸಾಲಿನಲ್ಲಿ CBSEಯಲ್ಲಿ 10ನೇ ತರಗತಿಯಲ್ಲಿ ಪಾಸಾಗಿರುವಂಥ ಶಶಾಂಕ್ ಅವ್ರ ಪೇರೆಂಟ್ ನಾನು. ನನ್ನ ಮಗ ಈ ಸ್ಕೂಲಲ್ಲಿ 9th ಮಿಡಲಲ್ಲಿ ಬಂದ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಅವನಿಗೆ ತುಂಬ ಒಳ್ಳೆ ಕೋಚಿಂಗ್ ಸಿಕ್ಕಿದೆ ಮತ್ತು ಒಳ್ಳೆ ಸ್ಟಾಫು ತುಂಬ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಎಲ್ಲ ಮಕ್ಕಳನ್ನು ಯಾವ ರೀತಿ ಮುಂದೆ ಗ್ರೋತ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಭಾಳ ಕಾಳಜಿ ವಹಿಸಿದರು. ಎಲ್ಲ ಟೀಚರ್ಸಿಗೂ ತುಂಬ 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 ಧನ್ಯವಾದಗಳು. ನನ್ನ ಮಗ ಈ ಸಲ ಈ ಸ್ಕೂಲಿಗೆ 3rd ಬಂದಿದ್ದಾನೆ. ತುಂಬ ಹೆಮ್ಮೆ ಆಗಿದೆ. ಇದನ್ನು ನಾವು ಊಹಿಸಿರಲಿಲ್ಲ ಇಷ್ಟು ಪರ್ಸೆಂಟೇಜ್ ತೆಗಿತಾನೆ ಅಂತ. ಆಲ್ಮೋಸ್ಟ್ 90 ಅಬೋವ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ 96 ಬಂದಿರೋದು ತುಂಬ ಖುಷಿಯಾಗಿದೆ. ಕುಟುಂಬದಲ್ಲಿರುವಂಥ ಎಲ್ಲರಿಗೂ ತುಂಬ 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 ಸಂತೋಷ ಆಗಿದೆ. ನನ್ನ ಮಗ ಈ ಥರ ಸಾಧನೆ ಮಾಡಿರೋದು ನನಗಂತೂ ಬಹಳ ಹೆಮ್ಮೆ. ಇದೇ ರೀತಿ ಅವನು ದ್ವಿತೀಯ PUCಯಲ್ಲಿಯೂ ಮತ್ತು ಅವನು ಏನು ಬಯಸಿದ್ದಾನೆ, ಅವನು JEE ಪರೀಕ್ಷೆ ಅಟೆಂಡ್ ಮಾಡಿ IIT ಜಾಯ್ನ್ ಆಗಬೇಕು ಅನ್ನೋದು ಒಂದು ದೊಡ್ಡ ಆ್ಯಂಬಿಷನ್. ಚಿಕ್ಕದ್ರಿಂದನೂ ಅವನಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಂದರೆ ತುಂಬ ಇಂಟ್ರೆಸ್ಟು. ಅದರಲ್ಲಿ ಅವನು ಸಾಧನೆ ಮಾಡಲಿ ಅಂತ ಈ ಮೂಲಕ ನಾನು ಅವನಿಗೆ ಆಶಿಸ್ತೇನೆ. ಎಲ್ಲ ಶಿಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. SVVNಲ್ಲಿ 2 ವರ್ಷದಿಂದ ಓದ್ತಾ ಇದ್ದೀನಿ. ನಾನು 96% ತೆಗಿತೀನಿ ಅಂತ ನಾನು ಅಂದ್ಕೊಳ್ತಾನೆ ಇರಲಿಲ್ಲ. ಆದರೆ ನನ್ನ ಗೋಲ್ ರೀಚ್ ಮಾಡೋಕ್ಕೆ ಟೀಚರ್ಸ್ ಆಗಲಿ ಎಲ್ಲರೂ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಏನೇ ಡೌಟ್ ಇದ್ರೇನು ಕ್ಲಾರಿಫೈ ಮಾಡ್ತಾರೆ. ಏನು ಹೇಳ್ಕೊಡಲ್ಲ ಆ ಥರ ಏನೂ ಇರಲ್ಲ. ಕ್ಲಿಯರಾಗಿ ಹೇಳ್ಕೊಡ್ತಾರೆ.
CBSE ಒಂದು ಪರೀಕ್ಷೆಯಿಂದ ಒಂದು ತಪ್ಪು ಅದರಲ್ಲಿ ಇಷ್ಟು ಅಂಕ ಪಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ದಿನನಿತ್ಯ ಶ್ರಮ ಅಷ್ಟೇ. ಗಂಟೆ ಓದ್ತಾ ಇದೆ ಯಾವ ರೀತಿ? ದಿನಕ್ಕೆ 3 ಗಂಟೆ ಓದ್ತಾ ಇದ್ದೆ ಅಷ್ಟೇ, ಜಾಸ್ತಿ ಏನಲ್ಲ. ಅಷ್ಟು ಓದಿದ್ರೆ ತೆಗಿಬೋದು. Namaste everyone. So I am Dhanusho. So I studied in SVN from 3rd to 10th. I got 97.2% in this school. First thing, I have to thank all the teachers who guided me throughout the year. Even from the 3rd, the quality of the education is still the same. They're teaching to their best, and we have also tried our best. So the quality is topmost. It's one of the best school in the whole area. Teachers, everyone are super qualified, so they won't let you down whatever happens. So they just teach to their best, and one of the best schools. They guided me whenever I got less marks, more marks, they were guiding me throughout the year. So I got these marks. I thank all the teachers, all the mentors, Principal Ma'am, Joshi sir, my parents. My mom is here. So myself Rakshit HS. I am studying since 5th standard in Swami Vivekananda Vidya Niketana. I scored 93% in CBSE board exam. Firstly, I thank all the management and our principal Anita Bhatmana, admin sir, Joshi sir, and all the teachers for guiding us. The teacher support is very strong, and they clear all our doubts, and they make us confident that you can attend all the questions. So I thank the management. Rishita, I've joined this school in 5th grade. At first I was it's a bit strict, but in the end I understood that it was all for me. The teaching was really good for me. I adjusted very well. If you ask any doubt, the teachers are always very cooperative and help us. So thank you. I thank all my school management. What percentage? I got 95 in 10th boards. I must say it's all because of my teachers and the way they helped me that I got this much. Thank you. My name is Anvesh, and I scored 94.8%, and I cleared 10th, and I'm happy with my percentage. It's a good percentage that I have received. I'm satisfied with my percentage. The teachers, the parents, and the management was so supportive during the exams. They were very helpful, and they helped us in every situation possible. So that's it. Thank you. Charan Reddy. I scored 92.2% in board 10th class and board exams. The teachers supported a lot for me. They guided me, and when I asked the doubts, they cleared it. So because of that, I scored this much. And even my parents supported me. They did not, when I got very less marks, they did not tell you cannot do. They told you can do it. They motivated me and helped me. Thank you. Ranjan Patra, and I studied my school in Swami Vivekananda, and in 10th I got 92.2%, and the teachers of SVN, they cooperated me so much, and my parents also, they enforced me to do the CBSE to be a good result, and this cooperated with me with most the establishment and everything. They efforted me on. Thank you. The team here is very good, and they are very supportive here, and the competition is also good, so it's a healthy competition right here. Your name? My name is Akhila Pierun, and my percentage is 92.8. All because of our efforts and teachers' efforts, we were able to manifest 98% this much marks. So I'd like to thank all my teachers. My name is Hema, and I got 93.4%. Everyone, myself Bhavya. I'm studying here from 3rd standard. Here teacher supports every time. They cooperate with us, and they help us in if we have any doubt. They help us. Your name for your percentage? My name is Bhavya, 85.12%. Thank you. My name is Kirtana. I am studying from 8th standard in SVVN school. I thank the management. First of all, very special thanks to the management and teachers, staff. I would like to say I have got very good marks in 10th. I am very happy. I got 549 for 625, 88%. So I am very happy. Thank you. Happy with my results. Teachers have cooperated. Every faculty are flexible, and they cooperate students well. So the faculty are so helpful. Can approach them at any time for a clarification of doubts. So it's been very helpful to join the school. Thank you. Your name percentage? My name is Digantar, and I secured 93.2%. Thanks to all the support, all the teachers and support team, and complete management, so SVN management group, and especially for the class teacher KNS madam. Always
she used to follow up with the parents and with us and what they are doing, what they have to do. Really, it's helpful to get the good marks in the 10th standard.